ರೀತಿಯಲ್ಲಿ ನಾನು ಸೆಕ್ರೆಟರಿವರೆಗೆ ಒಂದು ವಾರದಲ್ಲಿ ನೀವು ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಸೆಕ್ರೆಟರಿವರು ಪ್ರತಿ ವಾರಕ್ಕೂ ಒಂದು ಸಾರಿ ಈ ಪರಿಸ್ಥಿತಿಯನ್ನು, ಈ ಗಂಭೀರವಾದ ಪರಿಸ್ಥಿತಿಯನ್ನು ಸರಿ ಹೋಗೋ ತನಕ ಅವರ ಲೆವೆಲ್ನಲ್ಲಿ, ಸೆಕ್ರೆಟರಿ ಲೆವೆಲ್ನಲ್ಲಿ ಪ್ರತಿ ವಾರಕ್ಕೂ ಒಂದು ಮೀಟಿಂಗ್ ಮಾಡ್ತಾರೆ. ಆಯಿಲ್ ಕಂಪ್ನಿ ಜೊತೆಯಲ್ಲಿ ಟೈಮ್ ಟು ಟೈಮ್ ಏನಾಗ್ತದೆ ಅಂತ ನಮಗೆ ರಿಪೋರ್ಟ್ ಮಾಡ್ತಾರೆ. ಆದ್ದರಿಂದ ಇಷ್ಟೇ, ಗ್ರಾಹಕರು ಈ ರೀತಿ ಮಾಡ್ಕೊಂಡು ಹೋಗಲಿ. ಇಂತಹ ಕಷ್ಟಕಾಲಗಳಲ್ಲಿ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಮಿತಿವ್ಯಯನ್ನು ಮಾಡಬೇಕು. ಇದನ್ನು ಮಾಡೋದ್ರ ಮುಖಾಂತರ ನಾವು ಸರ್ಕಾರಕ್ಕೂ ಪ್ರಾಬ್ಲಮ್ ಆಗಲ್ಲ. ಆಯಿಲ್ ಕಂಪ್ನೀಸು ಅವ್ರ ಕಂಟ್ರೋಲ್ ಏನಿದೆ, ಅವ್ರ ಹತ್ರ ಇದ್ದರೆ ಅವ್ರು ಸಪ್ಲೈ ಮಾಡ್ತಾರೆ. ಕಮರ್ಷಿಯಲ್ ಕಾಂಪಿಟೇಷನ್ ಸಪ್ಲೈ ಅವರು ಎಷ್ಟು ಖರ್ಚು ಮಾಡ್ತಿರೋ ಮಾಡಿ ಅನ್ನೋ ಪರಿಸ್ಥಿತಿ ಇತ್ತು. ಎಷ್ಟಾದರೂ ಖರ್ಚು ಮಾಡಿ ಕೊಡ್ತೀವಿ ಸಪ್ಲೈ ಅಂತಿತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಕಮರ್ಷಿಯಲ್ ನಾವು ಕಡಿಮೆ ಮಾಡಿಕೊಂಡು ಮನೆಯಲ್ಲಿ ಕುಟುಂಬದವ್ರಿಗೆ ಕೊಡೋದನ್ನು ಮೊದಲು ಮಾಡಬೇಕಾಗಿದೆ ಅನ್ನೋ ವಿಷಯವನ್ನು ತಿಳಿಸ್ತೀನಿ. ಕಮರ್ಷಿಯಲ್ ಆಲ್ಮೋಸ್ಟ್ ಕೊಡೋಕ್ಕೆ ಕಷ್ಟ ಆಗ್ತದೆ ಅನ್ನೋದನ್ನು ಕೂಡ ಈ ಹೋಟ್ಲಸ್ಗೂ ಇವರಿಗೆಲ್ಲ ಹೇಳುವಂಥ ಪರಿಸ್ಥಿತಿ ಇದೆ. ನಾನು ಹೇಳ್ತಾ ಇದ್ದೀನಿ, ಅವರು ಎಚ್ಚರಿಕೆಯಿಂದ ಇನ್ನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ. ಮತ್ತೆ ನಾವು ಮುಂದೆ ನಾವು ಮಾಡಿಕೊಳ್ಳುವಂಥ ಕಡೆ ಗ್ರೀನ್ ಎನರ್ಜಿಯಿಂದ ಹೆಚ್ಚು ಒತ್ತು ಕೊಡಬೇಕು. ಕರ್ನಾಟಕ ಏನು ಕಡಿಮೆ ಇಲ್ಲ, ಸಾಕಷ್ಟು ಮಾಡಿದ್ದೀವಿ.